ಇವತ್ತು ಏನ ಬಾಗೇವಾಡಿಯಲ್ಲಿ ಸೋಯಾಬೀನ್ ಒಂದು ಕ್ವಿಂಟಲ್ಗೆ 30 ಕಿಲೋವನ್ನು ಇವತ್ತು ದಲ್ಲಾಳಿ ತಗೋತಾನಂತೇಳಿ ಒಂದು ಲೂಟಿ ಮಾಡ್ತಕ್ಕಂಥ ಚಟುವಟಿಕೆ ಮಾಡಿದಾನೋ ಅದಕ್ಕೆ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ. ಇದು ಉಡಾಪೆಯನ್ನು ಇವತ್ತು ಜಿಲ್ಲಾಧಿಕಾರಿ ಅವರ ಯಾರ್ಯಾರು ಇವತ್ತು ಜಿಲ್ಲಾದೊಳಗೆ ಇವತ್ತು ದಲ್ಲಾಳಿಗಳು ಇದನ್ನು ಮಾಡತ್ತಾರೋ ಮತ್ತು ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಗಮನ ಹರಿಸ್ಬೇಕು. ಏನ್ರಿ ಮುಖ್ಯಮಂತ್ರಿ ಅವರ ನೀವೆಲ್ಲ ಹೋಗಿ ಸ್ವತಃ ಇವತ್ತೆಲ್ಲ ಬೆಳೆ ಹಾನಿ ಆಗೈತಿ, ಸ್ವಲ್ಪ ಮಟ್ಟಿಗೆ ಏನೋ ಉಳ್ದೈತಿ, ಅದನ್ನು ನಾವು ಒಬ್ಬ ವ್ಯಾಪಾರಸ್ಥನ ಕಡೆ ಹೋದ್ರೆ 30% ಕಟ್ ಮಾಡ್ತಾನಂತಂದ್ರೆ ಲೂಟಿ ಮಾಡತ್ತಾರ. ಇವತ್ತೇನು ಕಾರ್ಯಾಂಗ ಸತತಿ ಅಧಿಕಾರಿ ವರ್ಗ ಸತತಿ ನಿಮಗೆಲ್ಲ ನಾಚಿಕೆ ಆಗ್ಬೇಕು. ನಮ್ಮ ಕಣ್ಣಾಗ ನೀರು ಬರ್ತಾವೆ. ಯಾಕಂತಂದ್ರೆ ನಮ್ಮ ರಕ್ತ ಬೆವರ ಹಾಕಿ ಅದಕ್ಕೆ ದುಡ್ದ ಇವತ್ತು ಅನ್ನ ಹಾಕತ್ತು ನಾವು. ಒಬ್ಬ ದಲ್ಲಾಳಿ 30 kg ಕೇಳ್ತಾರೋ 1 kg ತೊಗೋತಕ್ಕಂಥ ಪದ್ಧತಿ ಐತಿ. ಯಾಕೆ ನೀವು APMC ಒಳಗೆ ಖರೀದಿ ಕೇಂದ್ರನ ರಾಜ್ಯದ ಮುಖ್ಯಮಂತ್ರಿ ಯಾಕೆ ತೆಗಿಬಾರ್ದ? ಶಿವಾನಂದ ಪಾಟೀಲ್ ಸಾಹೇಬ್ರ ದಯವಿಟ್ಟು ನಿಮಗೂ ವಿನಂತಿ ಮಾಡ್ಕೊತು, ತಕ್ಷಣ ರಾಜ್ಯ ತುಂಬ ಎಲ್ಲ APMC ಒಳಗೆ ಸೋಯಾಬೀನ್ ಖರೀದಿ ಕೇಂದ್ರನ ಇವತ್ತಿಂದ್ರನೇ ಆರ್ಡರ್ ಮಾಡ್ತಕ್ಕಂಥ ಚಟುವಟಿಕೆಯನ್ನು ಮಾಡಬೇಕು. ಇದು ನಿಮ್ಮ ಕರ್ತವ್ಯ ಐತಿ. ರೈತರನ್ನ ಲೂಟಿ ಮಾಡ್ತಕ್ಕಂಥದ್ದಾಗತ್ತೈತಿ. ರೈತರನ್ನ ಕಾಪಾಡೋದು ಸರ್ಕಾರದ ಕರ್ತವ್ಯ ಐತಿ. ತಕ್ಷಣ ಖರೀದಿ ಕೇಂದ್ರನ ಇವತ್ತು ರಾಜ್ಯ ಸರ್ಕಾರ ಪ್ರಾರಂಭ ಮಾಡ್ಬೇಕಂತ ಒತ್ತಾಯ ಮಾಡ್ತಾಯಿದ್ದೀವಿ. ರಾಮನಗೌಡ ಪಾಟೀಲ್ ಅಂತೇಳ್ರಿ, ನಾವು ಬೆಳಗಾವಿ ತಾಲೂಕದವ್ರ. ಸೋಯಾಬೀನ್ ಬೆಳೆದಿದ್ರು ನಾವು. ಸಾಕಷ್ಟು ತ್ರಾಸ ಐತಿ ಈಗ ರೈತಿಗೆ. ನಾನು ಹಿಡ್ಕೊಂಡು ಎಲ್ಲ ರೈತಿಗೂ ಮಳೆ ಒಂದು ಬಿಡಾ ತಯಾರಿಲ್ಲ ಕಟಾವು ಮಾಡೋಕೆ. ಅಂಥದ್ರೊಳಗೆ ಕಟಾವು ಮಾಡ್ಕೊಂಡು ಅದನ್ನು ನಾವು ಚಲೋ ತಮಗೆ ರಕ್ಷಣೆ ಮಾಡ್ಕೊಂಡು ತೊಗೊಂಡು ಮಾರುಕಟ್ಟೆಗೆ ತೊಗೊಂಬಂದ್ರೆ ನಮ್ಮ ಸ್ಥಳೀಯವಾಗಿ ಏನದಾವ್ರಲ್ಲ ಹಿರೇಬಾಗೇವಾಡಿಯಲ್ಲಿ ಬಸವೇಶ್ವರ ಟ್ರೇಡರ್ಸ್ ಅಂತ ಯಾವ ಕಂಪ್ನಿ ಅವ ಬಂದು ಹಾಕೊಂಡ್ರಿ. ಅಲ್ಲಿ ಹಾಕೊಂಡು ತೊಗೊಂಬಂದ್ರೆ 30 kg ಅವ ತೊಗೊಂಬಂತ ಒಂದು ಕ್ವಿಂಟಲ್ಗೆ ಸೂಟ್ ಅಂತಾರೆ. ಅದು 30 kg ಸೂಟ್ ಅಂತ ಎಲ್ಲ ರೈತರದ್ದು ಹಂಗೆ ಕಬಲ್ಸಾತಾನ ಈಗ ಸದ್ದವ. ಅದಕ್ಕೋಸ್ಕರ ನಾವು ಏನು ಕೇಳಿ ಅಷ್ಟು ನಿನ್ನ ತೊಗೊಂಡ್ಬಿಡಪ್ಪ ಅಂತ ಕೇಳಿ ನಾವು ಸುಮ್ಮನೆ ಮನೆಗೆ ಹೋಕ್ಕವ. ಪಾಪ ನಿನಗೆ ನಿಗ್ರಾಗೈತಿ, ನಮಗೆ ನಿಗ್ರಾಗಿಲ್ಲ. ನೀನು ಅಂಗಡಿಗೆ ತಂದದ್ದಕ್ಕೆ ನಿನಗೆ ನಿಗ್ರಾಗೈತಿ, ನಮಗೆ ನಿಗ್ರಾಗಿಲ್ಲ. ನೀನು ಅಷ್ಟು ತೊಗೊಂಡ್ಬಿಡಪ್ಪ ಅಂತ ಹೇಳ್ರಿ ಅವಾಗ. ನೀ ಎಲ್ಲಿ ನಾನು ಹೇಳ್ರಿ ಆಕಾರ್ಕನು ತಹಸೀಲ್ದಾರ್ಗೆ ಹಸ್ತಾನು ಗಪ್ಪಂಗಾರ ಕರೆಸ್ತಾನೆ, ನಿಂದೆಲ್ಲ ಸರಿ ಐತಿಲ್ಲ ನೋಡೋನು ಕಾಟಾ ಮತ್ತು ನಿಂದ ಮೈಸೂರು ಚೆಕ್ ಮಾಡೋದು ಅಂತೇಳಿ ಅಲ್ಲಿ ಇದ್ದಂಥ 3rd ಕ್ಲಾಸ್ ತಹಸೀಲ್ದಾರ್ ಅದಾರ ನಮ್ಮ ತಾಲೂಕದಾಗ. ಯಾಕಂದ್ರೆ ಅವ್ನು ಲಂಚಕ್ಕಾಗಿ ಒಬ್ಬನ ಉರ್ಲು ಹಾಕ್ಸಿದಾನ ಅವ್ನಿಗೆ ಕಚೇರಿ ಒಳಗೆ ನಾಲಾಯಕ. ನಾಗರಾಳನ್ನ ನಾವು ಫೋನ್ ಎಬ್ಬಿಸ್ಲಿಲ್ಲ ಅವ. ರೈತರ ನಾವು ಅಲ್ಲಿ ಏನೋ ಒಂದು ಯಾರಿಗೆ ಹೇಳ್ಬೇಕು ನಾವು, ನಮ್ಮ ಅಧಿಕಾರಿಗಳಿಗೆ ಹೇಳ್ಬೇಕು ಬೇಡ, ಎದಕ್ಕಿಟ್ಟವ್ರು ನಾವು ರೊಕ್ಕ ಕೊಟ್ಟ ಅವ್ರನ್ನ ಫೋನ್ ಎಬ್ಬಿಸ್ಲಿಲ್ಲ ಅವನಂದ. ಇಲ್ಲಿ ಬರ್ರಿ ಅಂಗಡಿ ಚೆಕ್ ಮಾಡ್ಬರ್ರಿ, ಈ ನಮೂನಿ ರೈತರು ತೊಂದರೆ ಮಾಡತ್ತಾನ ಅಂತೇಳಿ. ಏನ್ರದ ಈಗ ನಾನೊಂದು 30 ಪಿಸ್ವಿ ಸೋಯಾಬೀನ್ ಐತ್ರಿ, ಅದ್ರಾಗ ಅವ 30 kg ಕಟ್ ಮಾಡ್ಕೋತಾನ. ಇಲ್ಲರ ತೊಗೊಂಡ್ರೆ ಅಷ್ಟು ತೊಗೊಂತ ಹೇಳ್ರಿ ಅವಾಗ. ಇಲ್ಲ ನ್ಯಾಯಯುತವಾಗಿ ನನಗೆ ಏನಾದ ಮೈಸೂರು ಮೇಲೆ ಕಟ್ ಆಗೋದೈತ್ರಲ್ಲ, ಒಂದು ಮೈಸೂರ್ಗೆ 1 kg ಕಟ್ ಆಗೋದೈತಿ, ಅಷ್ಟರ ಪ್ರಕಾರ ತಗೋಲಿ. ಕಂಪ್ನಿ ರೂಲ್ಸ ಮೊದಲು APMC ರೂಲ್ಸ್ ಏನೈತಲ್ಲ ಅದ್ರ ಪ್ರಕಾರ ತಗೋಲಿ. ಇವ್ರು ಯಾರ್ಯಾರು ಏನೇನೋ ದಳ್ಳಾಳಿ ಮಾಡತ್ತಾರ. ಈ ಜಿಲ್ಲಾದೊಳಗೆ ಸಿಸ್ಟಮ ಇಲ್ಲ. ರೈತರಿಗೆ ರೈತನ ಶೋಷಣೆ ಆಗತ್ತಾನ. ಹಿರೇಬಾಗೇವಾಡಿಗೆ ತಂದವ್ರಿ ಜಿಲ್ಲಾಧಿಕಾರಿಗಳಿಗೆ. ಇದಕ್ಕೆ ಎಲ್ಲ ರೈತರಿಗೆ ನ್ಯಾಯ ಸಿಗಲಿ, ಇದೇ ರೀತಿಯಿಂದ ಈ ಶೋಷಣೆ ಆಗತ್ತಾನ ರೈತ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನನ್ನ ಮುಖಾಂತರ ಈ ರೈತರಿಗೆ ಒಂದು ಅಲ್ಪ ಸೇವೆ ಆಗಲಿ, ನನಗೂ ನ್ಯಾಯ ಸಿಗಲಿ, ನನ್ನ ಜೊತೆ ಎಲ್ಲ ರೈತರಿಗೂ ನ್ಯಾಯ ಸಿಗಲಿ ಅನ್ನೋ ಉದ್ದೇಶಕ್ಕೆ ಈ ಟ್ರ್ಯಾಕ್ಟರ್ ಜಿಲ್ಲಾಧಿಕಾರಿಗಳು ಕಚೇರಿಗೆ ತೊಗೊಂಬಂದನು. ರಾಮನಗೌಡ ಪಾಟೀಲ್ ರೀ. ಕಂಟಿನ್ಯೂ ಬರ್ಬೇಕು ಆವಾಜ. ಸ್ವಲ್ಪ ಹಿಂದಾಗ್ರಲ್ಲ, ಸ್ವಲ್ಪ ಹಿಂದಾಗ್ಬಿಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ, ನಾಳೆಯಿಂದ ರಾಜೇಂದ್ರ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಲೇಬೇಕು. ಸೋಯಾಬೀನ್ ಖರೀದಿ ಕೇಂದ್ರವನ್ನು ನಾಳೆಯಿಂದ ಪ್ರಾರಂಭ ಮಾಡಲೇಬೇಕು. ರೈತರನ್ನು ಲೂಟಿ ಮಾಡುತ್ತಿರುವ ದಲ್ಲಾಳರನ್ನು ಅರೆಸ್ಟ್ ಮಾಡಲೇಬೇಕು. ರೈತರನ್ನು ಲೂಟಿ ಮಾಡುತ್ತಿರುವ ದಲ್ಲಾಳರನ್ನು